ಸರ್ವರಿಗೂ ಶುಭ ನಮನಗಳು. ಮಕ್ಕಳೇ, ಇಂದು ನಾವು 4ನೇ ತರಗತಿಯ ಪರಿಸರ ಅಧ್ಯಯನದ ಪಾಠ 13 ಅದ್ಭುತ ಯಂತ್ರ ನಮ್ಮ ದೇಹ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ನಾವೀಗ ಪಾಠದಲ್ಲಿ ಕಲಿಯಬೇಕಾದ ಕೆಲವು ಅಂಶಗಳ ಬಗ್ಗೆ ನೋಡೋಣ. ಅದ್ಭುತ ಯಂತ್ರ ನಮ್ಮ ದೇಹ, ಉಸಿರಾಟ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ, ವಿಸರ್ಜನಾ ಕ್ರಿಯೆ ಇವುಗಳ ಬಗ್ಗೆ ನಾವೀಗ ತಿಳಿಯೋಣ. ಭಾಗ 2. ಇದನ್ನ ಮಾಡಿ ನೋಡಿ. ನಿಮ್ಮ ಸ್ನೇಹಿತರ ಎದೆಯ ಮೇಲೆ ಕೈ ಇಡಿ. ಹೃದಯದ ಲಬ್ಡಬ್ ಅನುಭವವನ್ನು ಪಡೆಯಿರಿ. ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ಲಬ್ಡಬ್ ಬಡಿತದ ಅನುಭವವಾಗುತ್ತದೆ. ಹಾಗಾದ್ರೆ ಮಕ್ಕಳೇ, ವೈದ್ಯರು ಹೃದಯದ ಬಡಿತವನ್ನು ಹೇಗೆ ಪರೀಕ್ಷಿಸುತ್ತಾರೆ? ನೀವು ನೋಡಿದ್ದೀರಾ? ಯಾವಾಗಾದ್ರೂ ಹಾಸ್ಪಿಟಲ್ಗೆ ಹೋದ ಟೈಮಲ್ಲಿ ನೋಡಿರಬಹುದು ನೀವು, ವೈದ್ಯರು ಯಾವ ರೀತಿ ನಮ್ಮ ಹೃದಯದ ಬಡಿತವನ್ನು ಪರಿಶೀಲಿಸ್ತಾರೆ. ಅದನ್ನ ಮಕ್ಕಳೇ ಸ್ಟೆಥೋಸ್ಕೋಪ್ ಅಂತೇಳಿ ಕರೀತಾರೆ. ವೈದ್ಯರು ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣವೇ ಸ್ಟೆಥೋಸ್ಕೋಪ್. ನೀವೆಲ್ಲರೂ ಕೂಡ ನೋಡಿರ್ತೀರಾ ಅಲ್ವಾ? ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಬಳಿಯಲ್ಲಿ ಇದು ಇರುತ್ತದೆ. ಈಗ ನಾವು ಜೀರ್ಣಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಪ್ರತಿದಿನ ನೀವು ಊಟ ಮಾಡುತ್ತೀರಿ ಅಲ್ಲವೇ? ಅದು ದೇಹದ ಯಾವ ಭಾಗಕ್ಕೆ ಹೋಗುತ್ತದೆ? ಏನಾಗುತ್ತದೆ ನಿಮಗೆ ಗೊತ್ತೇ? ನೀವು ಸೇವಿಸಿದ ಆಹಾರ ಬಾಯಿಯ ಮೂಲಕ ಅಂಗದಿಂದ ಅಂಗಕ್ಕೆ ಸಾಗುತ್ತದೆ. ಈ ಅಂಗಗಳು ಯಾವುದೆಂದರೆ ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಮಲದ್ವಾರ. ಪಠ್ಯ ಚಟುವಟಿಕೆ ಪುಟ ಸಂಖ್ಯೆ 122ರಲ್ಲಿ ಗಮನಿಸಿ. ಅಲ್ಲಿ ಕೇಳಲಾದ ಪ್ರಶ್ನೆಗಳ ಉತ್ತರವನ್ನು ಖಾಲಿ ಜಾಗದಲ್ಲಿ ಬರೆಯಿರಿ. ಹಲ್ಲುಗಳು. ಬಾಯಿಯ ಮೂಲಕ ನೀನು ಸೇವಿಸಿದ ಆಹಾರವನ್ನು ಹಲ್ಲುಗಳು ಅಗಿದು ಸಣ್ಣ ಕಣಗಳನ್ನಾಗಿ ಮಾಡುತ್ತವೆ. ಅನ್ನನಾಳ. ನಮ್ಮ ಬಾಯಲ್ಲಿ ಮೆತ್ತಗಾದ ಆಹಾರ ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ. ಜಠರ. ಈ ಜಠರದಲ್ಲಿ ಆಹಾರವು ಜಠರದಲ್ಲಿ ಬಹಳಷ್ಟು ಜೀರ್ಣವಾಗುತ್ತದೆ. ಆಹಾರವು ಜಠರದಲ್ಲಿ ಸುಮಾರು 3 ಗಂಟೆ ಕಾಲದವರೆಗೂ ಇರುತ್ತದೆ. ಸಣ್ಣ ಕರಳು. ಆಹಾರವು ಸಣ್ಣ ಕರುಳಿಗೆ ಹೋಗಿ ಇನ್ನಷ್ಟು ಜೀರ್ಣವಾದ ನಂತರ ಸಣ್ಣ ಕರಳಿನ ಮೂಲಕ ರಕ್ತದಲ್ಲಿ ಸೇರಿ ದೇಹದ ಎಲ್ಲಾ ಭಾಗಗಳಿಗೂ ತಲುಪುತ್ತದೆ. ದೊಡ್ಡ ಕರುಳು. ಜೀರ್ಣವಾಗದ ಆಹಾರ ದೊಡ್ಡ ಕರುಳನ್ನು ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಹೋಗುತ್ತದೆ. ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ಜೀರ್ಣಕ್ರಿಯೆ ಎಂದು ಕರೆಯುತ್ತೇವೆ. ಆಟದಲ್ಲಿ ಪಾಠ. ಮಕ್ಕಳೇ, ಈ ಆಟವನ್ನು ನೀವು ನಿಮ್ಮ ಮನೆಯಲ್ಲಿ ಗೆಳೆಯ ಗೆಳತಿ ಅಥವಾ ಸಹೋದರ ಸಹೋದರಿಯರೊಂದಿಗೆ ನೀವು ಆಟವಾಡಬೇಕು. ಒಂದು ಡಬ್ಬಿಯಲ್ಲಿ ದೇಹದ ಅಂಗಗಳನ್ನು ಹಾಕಿರಿ. ಇದರಿಂದ ಒಂದೊಂದು ಚೀಟಿಯನ್ನು ತೆಗೆದುಕೊಳ್ಳಲು ಹೇಳಿರಿ. ಅದರಲ್ಲಿ ಬರೆದಿರುವ ಅಂಗದ ಒಂದು ಕಾರ್ಯವನ್ನು ಹೇಳಲು ತಿಳಿಸಿ. ಆಟವನ್ನು ಪುನರಾವರ್ತಿಸಿ ಅಗತ್ಯವಿದ್ದಲ್ಲಿ ಶಿಕ್ಷಕರ ನೆರವನ್ನು ಪಡೆಯಿರಿ. ನಾವೀಗ ಉತ್ತಮ ಆಹಾರ ಅಭ್ಯಾಸಗಳನ್ನು ನೋಡೋಣ. ಹೊರಗಿನಿಂದ ಮನೆಗೆ ಬಂದ ಮೇಲೆ ಕೈಕಾಲು ತೊಳೆಯಬೇಕು. ಊಟದ ಮುನ್ನ ನಂತರ ಕೈ ಬಾಯಿ ತೊಳೆಯಬೇಕು. ನಾರು ಪದಾರ್ಥಗಳಿರುವ ಆಹಾರ ಸೇವಿಸಿ ಶುಚಿಯಾದ ಮತ್ತು ಆರೋಗ್ಯಕರ ಆಹಾರ ಸೇವಿಸಬೇಕು. ಆಹಾರವನ್ನು ನಿಧಾನವಾಗಿ ಚೆನ್ನಾಗಿ ಅಗಿದು ಸೇವಿಸುವುದು ಉತ್ತಮ. ಊಟದ ನಂತರ ಹಲ್ಲು, ಬಾಯಿ, ನಾಲಿಗೆ ಶುಚಿಗೊಳಿಸಬೇಕು. ಮಕ್ಕಳೇ, ನಿಮಗೊಂದು ಪಠ್ಯ ಚಟುವಟಿಕೆ. ಪುಟ ಸಂಖ್ಯೆ 124ರಿಂದ 125 ಗಮನಿಸಿ. ಅಲ್ಲಿ ಕೇಳಲಾದ ಅಂಗದ ಕೆಲಸವನ್ನು ಮುಂದೆ ತೋರಿಸಿದ ಸ್ಥಳದಲ್ಲಿ ಬರೆಯಿರಿ. ಇದುವರೆಗೆ ನೀವು ಪಾಠವನ್ನು ಆಲಿಸಿರುತ್ತೀರಾ ಅಲ್ವಾ? ಅದೇ ರೀತಿ ಆ ಜಾಗದಲ್ಲಿ ಬರೆಯಬೇಕು. ವಿಸರ್ಜನಾ ಕ್ರಿಯೆ. ಈ ವಿಸರ್ಜನಾ ಕ್ರಿಯೆಯಲ್ಲಿ ಮೂತ್ರಪಿಂಡ, ಮೂತ್ರನಾಳ,
ಮೂತ್ರಕೋಶ, ಮೂತ್ರ ವಿಸರ್ಜನಾ ನಾಳ, ಮೂತ್ರದ್ವಾರ ಇವುಗಳು ಇರುತ್ತವೆ. ವಿಸರ್ಜನಾ ಕ್ರಿಯೆ ದೇಹಕ್ಕೆ ಬೇಡವಾದ ವಸ್ತುಗಳು, ಜೀರ್ಣಕ್ರಿಯೆ ಮುಂತಾದ ಕ್ರಿಯೆಗಳಿಂದ ದೇಹದ ನಾನಾ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಅವೇ ಕಶ್ಮಲಗಳು. ಕಶ್ಮಲಗಳನ್ನು ದೇಹವು ಚರ್ಮ, ಶ್ವಾಸಕೋಶ ಮತ್ತು ಮೂತ್ರಪಿಂಡಗಳ ಮೂಲಕ ಹೊರಹಾಕುತ್ತದೆ. ನಮ್ಮ ಮೂತ್ರಪಿಂಡಗಳು ನಮ್ಮ ದೇಹದ ಮುಖ್ಯ ವಿಸರ್ಜನಾಂಗಗಳಾಗಿವೆ. ಕಿಬ್ಬೊಟ್ಟೆಯ ಒಳಗಡೆ ಬೆನ್ನುಮೂಳೆಯ 2 ಪಕ್ಕೆಗಳಲ್ಲಿ ಒಂದು ಜೊತೆ ಮೂತ್ರಪಿಂಡಗಳಿವೆ. ಮೂತ್ರಪಿಂಡಗಳು ರಕ್ತ ಶುದ್ಧಿ ಮಾಡುತ್ತವೆ. ಈಗ ನಿಮಗೊಂದು ಪಠ್ಯ ಚಟುವಟಿಕೆ. ಪುಟ ಸಂಖ್ಯೆ 126 ಗಮನಿಸಿ. ಅಲ್ಲಿ ಕೇಳಲಾದ ವಿಸರ್ಜನಾ ಕ್ರಿಯೆಯ ಭಾಗಗಳನ್ನು ಖಾಲಿ ಜಾಗದಲ್ಲಿ ಭರ್ತಿ ಮಾಡಿ. ಓದಿ ತಿಳಿ. ನಿಗದಿತ ಸಮಯಕ್ಕೆ ಆಹಾರ ಸೇವನೆ, ಮಲಮೂತ್ರ ವಿಸರ್ಜನೆ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿದಿನ ಆಟ ಆಡು, ವ್ಯಾಯಾಮ ಮಾಡು, ಸಾಕಷ್ಟು ನಡೆಯುವ ಅಭ್ಯಾಸ ಮಾಡಿರಿ. ಆಹಾರವನ್ನು ಹಿತಮಿತವಾಗಿ ಸೇವಿಸಿ. ಕರಿದ ಸಿಹಿ ಆಹಾರ ತಿನ್ನಬೇಡಿ. ಪ್ರತಿದಿನ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ. ನಿಮಗಿದು ಗೊತ್ತೇ? ನಮ್ಮ ದೇಹದಲ್ಲಿ 206 ಮೂಳೆಗಳಿವೆ. 600ಕ್ಕೂ ಹೆಚ್ಚು ಕೀಲುಗಳಿವೆ. ಸಣ್ಣ ಕರಳು 21 ಅಡಿ ಉದ್ದವಿರುತ್ತದೆ. ಅದು ಸುರುಳಿಯಾಗಿ ಇದೆ. ನಮ್ಮ ಹೃದಯ ನಿಮಿಷಕ್ಕೆ 70 ಸಲ ಬಡಿಯುತ್ತದೆ. ದಿನಕ್ಕೆ 1,00,000 ಸಲ ಬಡಿದುಕೊಳ್ಳುತ್ತದೆ. ಶ್ವಾಸಕೋಶಗಳಲ್ಲಿ ಸುಮಾರು 3 ಲೀಟರ್ ಗಾಳಿ ತುಂಬಬಹುದು. ಮಾನವನ ದೇಹದಲ್ಲಿ ಸುಮಾರು 5.5 ಲೀಟರ್ ಗಾಳಿ ತುಂಬಬಹುದು. ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಇದಕ್ಕೆ 4 ರಿಂದ 5 ವಾರಗಳು ಬೇಕು. ಈಗ ಪಾಠದ ಸಾರಾಂಶದ ಬಗ್ಗೆ ನೋಡೋಣ. ಅದ್ಭುತ ಯಂತ್ರ ದೇಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿರುತ್ತೇವೆ. ಯಂತ್ರದಂತೆ ಕೆಲಸ ಮಾಡುವ ಅಂಗಗಳ ಕುರಿತು ತಿಳಿದುಕೊಂಡಿರುತ್ತೇವೆ. ಉತ್ತಮ ಆರೋಗ್ಯದ ಅಭ್ಯಾಸಗಳನ್ನು ಅರಿತುಕೊಂಡಿರುತ್ತೇವೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕಣ್ಣಿನ ಪ್ರಮುಖ ಕಾರ್ಯವೇನು? ಉತ್ತರ: ವಸ್ತುಗಳನ್ನು ನೋಡಬಹುದು. ಎರಡನೆಯದು, ಮೂಳೆಗಳು ಮತ್ತು ಮಾಂಸಖಂಡಗಳು ನಮ್ಮ ದೇಹಕ್ಕೆ ಏನು ಕೊಟ್ಟಿವೆ? ಉತ್ತರ: ಆಕಾರ ಮತ್ತು ರೂಪವನ್ನು ಕೊಟ್ಟಿವೆ. ಮೂರನೆಯದು, ರುಚಿ ಸವಿಯುವ ಅಂಗ ಯಾವುದು? ಉತ್ತರ: ನಾಲಿಗೆ. 4. ರಕ್ತದ ಬಣ್ಣವೇನು? ಉತ್ತರ: ಕೆಂಪು. 5ನೇದು, ಮೆತ್ತಗಾದ ಆಹಾರ ಅನ್ನನಾಳಗಳ ಮೂಲಕ ಎಲ್ಲಿ ಸೇರುತ್ತವೆ? ಉತ್ತರ: ಜಠರವನ್ನು ಸೇರುತ್ತದೆ. ಧನ್ಯವಾದಗಳು.